ಫಸ್ಟ್ ಟೈಮ್ ನಿರ್ಮಲಾ ಕೆನ್ನೆಗೆ ಸುಕನ್ಯಾ ಪರವಾಗಿ ಆಯ್ರಾ ಏಟ್ ಕೊಟ್ಟಿದ್ಲು. ಅದನ್ನ ನೋಡಿ ಅವಳಿಗೆ ತುಂಬಾ ಖುಷಿ ಆಯ್ತು. ಅವಳ ಮನ್ಸ್ಗೆ ಆದ ನೋವು ಬೇಸರಕ್ಕೆ ಆಯ್ರಾ ನ್ಯಾಯ ಕೊಡ್ಸಿದ್ಲು. ಸುಕನ್ಯಾ ನೇರವಾಗಿ ನಿಂತ್ಲು. ಆಯ್ರಾಗೆ ರಿಪ್ಲೈ ಮಾಡೋಕ್ಕೂ ನಿರ್ಮಲಾಗೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ನೋಡಿದಾಗ ದುರಹಂಕಾರಕ್ಕೆ ತಕ್ಕ ಪಾಠ ಸಿಕ್ತು ಅಂತ ಅನ್ಸಿ ಹೇಳಿದ್ಲು, ನಿರ್ಮಲಾ, ನೀನ್ ಹೋಗೋಕ್ಕೂ ಮೊದಲು ನನ್ನ ಅಪಾಲಜಿ ಕೇಳು. ಸುಕನ್ಯಾ, ನಾನಿಲ್ಲಿಗೆ ಬಂದಿದ್ದು ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ ಮಾಡು ಅಂತ ಹೇಳೋಕೆ, ಜೊತೆಗೆ ನಿಮ್ ಅಣ್ಣಂಗೆ ಇನ್ವೆಸ್ಟ್ ಮಾಡೋಕೆ ಒಪ್ಸು ಅಂತ ಕೇಳ್ಕೊಳಕ್ ಬಂದೆ. ಆದ್ರೆ ನೀನು ನನ್ನ ಮೇಲೆ ಇಂಥ ಸೋಮಾರಿ ಹುಡುಗಿ ಕೈಯಲ್ಲಿ ಕೈ ಮಾಡಿಸ್ದೆ. ಇದ್ರ ಪರಿಣಾಮ ಏನಾಗತ್ತೆ ನೋಡ್ತಿರು. ನಾನು ಈಗ್ಲೇ ಹೋಗಿ ನಿನ್ ಅಣ್ಣನ್ಗೆಲ್ಲಾನು ಹೇಳ್ತೀನಿ. ಅವ್ರಿಗೂ ಗೊತ್ತಾಗ್ಲಿ ನಿನ್ ನಿಜವಾದ ಬಣ್ಣ ಅಂತ ಬೆರಳು ತೋರಿಸಿ ನಿರ್ಮಲಾ ಹೇಳಿದ್ಲು. ಅಷ್ಟ್ ಹೇಳಿ ನಿರ್ಮಲಾ ಧಡ್ ಧಡ್ ಅಂತ ಸೌಂಡ್ ಮಾಡ್ತಾ ಅಲ್ಲಿಂದ ಹೊರಟೋದ್ಲು. ಕೆಲವು ವಿಷಯನ ಕ್ಲಿಯರ್ ಮಾಡೋಕೆ ಸಮಯ ಬಂದಿದೆ. ಈ ಚಾನ್ಸ್ ಬಿಟ್ರೆ ಮತ್ತೆ ಅವಕಾಶ ಸಿಕ್ಕಲ್ಲ ಅಂತ ಹೇಳಿದ್ರು. ಅಷ್ಟ್ ಹೇಳಿ ಅವರು ಲಿವಿಂಗ್ ರೂಮಿಂದ ಆಚೆ ಬಂದ್ರು. ಡ್ರೈವರ್, ಕಾರ್ ತಗಿ, ನಾನು ರವೀಶ್ ದೇಸಾಯಿ ಅವ್ರ ಜೊತೆ ಮಾತಾಡ್ಬೇಕು, ದೇಸಾಯಿ ಬಂಗ್ಲೆಗ್ ನಡಿ ಅಂತ ಅಂದ್ರು. ಅವರನ್ನ ಫಾಲೋ ಮಾಡ್ಕೊಂಡ್ ಬಂದ ಆಯ್ರಾ ಸ್ಪೀಚ್ಲೆಸ್ ಆಗಿದ್ಲು. ಡಿಸ್ಟರ್ಬ್ ಆಗಿದ್ದ ಸುಕನ್ಯಾ ಮುಖ ಆಯ್ರಾಗೆ ಕ್ಯೂಟ್ ಅನಿಸ್ತಾ ಇತ್ತು. ಅವಳು ಸ್ಮೈಲ್ ಮಾಡ್ತಾ ಬೆನ್ಸ್ ಮರ್ಸಿಡೀಸ್ ಹತ್ಕೊಂಡು ಸಿದ್ಧಾರ್ಥ್ ಕಳ್ಸಿದ ಲೊಕೇಶನ್ಗೆ ಡ್ರೈವ್ ಮಾಡಿದ್ಲು. ಇಟಾಲಿಯನ್ ರೆಸ್ಟೋರೆಂಟ್ ಅಲ್ಲಿ ಪ್ರೈವೇಟ್ ರೂಮ್ ಅಲ್ಲಿ ಸಿದ್ಧಾರ್ಥ್ ಅವನ್ ಟೈ ಸರಿ ಮಾಡ್ಕೊಳ್ತಾ ಕೂತಿದ್ದ. ಅಭಿ ಅವನ್ ಮುಂದೆ ಸೈಲೆಂಟ್ ಆಗಿ ನಿಂತು ಏನೋ ಯೋಚಿಸ್ತಿದ್ದ. ದಿಸ್ ಇಸ್ ಯೋರ್ ಪ್ರೈವೇಟ್ ರೂಮ್ ಮಿಸ್ ಆಯ್ರಾ ಅಂತ ವರ್ಕರ್ ಹೇಳ್ದ. ಸಿದ್ಧಾರ್ಥ್ ಅಲರ್ಟ್ ಆದ. ನೇರವಾಗಿ ಕೂತ. ಕಿರುಗಣ್ಣಲ್ಲಿ ಡೋರ್ ಕಡೆ ನೋಡ್ತಿದ್ದ. ಡೋರ್ ಓಪನ್ ಆಗ್ತಿದ್ದ ಹಾಗೆ ಅವನು ಅಭಿ ಹತ್ರ, ರೋಹನ್ ಏನ್ ಮಾಡ್ತಿದ್ದಾನೆ ಅಭಿ ಅಂತ ಕೇಳ್ದ. ಅವಳು ರೂಮ್ ಒಳಗಡೆ ಎಂಟರ್ ಆಗ್ತಿರೋವಾಗ್ಲೇ ರೋಹನ್ ಹೆಸರು ಕೇಳಿ ಕ್ಯೂರಿಯಾಸಿಟಿಲಿ ಅಭಿ ಕಡೆ ನೋಡಿದ್ಲು. ಸರ್, ನಾಳೆ ನಿಮ್ ಬರ್ತ್ಡೇ ಅಲ್ವಾ, ಅದಕ್ಕೆ ರೋಹನ್ ತನ್ನ ಕೈಯಾರೆ ಬರ್ತ್ಡೇ ಕಾರ್ಡ್ ಮಾಡಿ ನಿಮ್ಗೆ ಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಸೊ ಅವನು ಡಿನ್ನರ್ಗೆ ಬರಲ್ಲ ಅಂತ ಹೇಳ್ದ ಅಂತ ಅಭಿ ಸೀರಿಯಸ್ ಆಗಿ ಹೇಳ್ದ. ಓ, ಐ ಸಿ ಅಂತ ಕೂಲ್ ಆಗಿ ರಿಪ್ಲೈ ಮಾಡ್ದ ಸಿದ್ಧಾರ್ಥ್ ಈಗ ಆಯ್ರಾ ಕಡೆ ನೋಡಿ, ಮಗ ತುಂಬಾ ಹಾಳಾಗ್ಬಿಟ್ಟಿದ್ದಾನೆ ಅಂತ ಹೇಳಿ ನಕ್ದ. ಅವನ್ ಎದುರುಗಡೆ ಚೇರಲ್ಲಿ ಕುತ್ಕೊಂಡ್ ಆಯ್ರಾಗೆ ರೋಹನ್ನ ನೋಡೋಕಾಗ್ಲಿಲ್ಲ ಅಂತ ನಿರಾಶೆ ಆಯ್ತು. ನಾಳೆ ನಿಮ್ ಬರ್ತ್ಡೇನಾ ಮಿಸ್ಟರ್ ಸಿದ್ಧಾರ್ಥ್ ಅಂತ ಕೇಳಿದ್ಲು. ಅವನು ನೇರವಾಗಿ ಕೂತ್ಕೊಂಡು ಕೋಟ್ನ ಸರಿ ಮಾಡ್ಕೊಂಡ. ಹಾ, ನಿಜ ಅಂತ ಹೇಳ್ದ. ಅವಳು ಟೇಬಲ್ ಮೇಲೆ ಮೊಳಕೈ ಯೂರಿ ಗಲ್ಲಕ್ಕೆ ಕೈ ಕೊಟ್ಟು ಕೂತ್ಕೊಂಡ್ಲು. ಅಂದ್ರೆ ರೋಹನ್ ನಿಮ್ ಬರ್ತ್ಡೇಗೆ ಗಿಫ್ಟ್ ಕೊಡ್ತಾನಾ ಅಂತ ಕೇಳಿದ್ಲು. ಎಸ್, ಅವನ್ ಬುದ್ಧಿ ಬಂದಾಗಿಂದ ಪ್ರತಿ ವರ್ಷ ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾನೆ ಅಂತ ಹೇಳ್ದ. ಸಿದ್ಧಾರ್ಥ್, ನಾನು ನಿಮ್ ಬರ್ತ್ಡೇ ಪಾರ್ಟಿಗೆ ಬರಬಹುದಾ ಅಂತ ಕೇಳಿದ್ಲು. ಅವನ್ ಸ್ಮೈಲ್ ಮಾಡ್ತಾ, ಆಫ್ಕೋರ್ಸ್ ನೀವ್ ಬರ್ಲೇಬೇಕು ಅಂತ ಹೇಳ್ದ. ಅವಳು ಐ ಬ್ಲಿಂಕ್ ಮಾಡ್ತಾ, ನಿಮ್ ಮಗ ರೋಹನ್ ಪ್ರಿಪೇರ್ ಮಾಡಿರೋ ಕಾರ್ಡ್ನ ನೋಡೋ ಕ್ಯೂರಿಯಾಸಿಟಿ ತುಂಬಾ ಇದೆ ನನ್ಗೆ, ನಾನ್ ಖಂಡಿತ ಬರ್ತೀನಿ ಅಂತ ಆಯ್ರಾ ತನ್ ಮಗನ ಮುದ್ದು ಮುಖ ನೆನೆಸ್ಕೊಂಡು ಹೇಳಿದ್ಲು. ಸಿದ್ಧಾರ್ಥ್ ಸ್ಪೀಚ್ಲೆಸ್ ಆಗಿದ್ದ. ಅವನ್ ಪಕ್ಕ ನಿಂತಿದ್ದ ಅಭಿಗೆ ನಗು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ. ಇಷ್ಟೊಂದು ಡ್ರಾಮಾ ಮಾಡಿ ಸಿದ್ಧಾರ್ಥ್ ತನ್ ಬರ್ತ್ಡೇ ಅಂತ ಆಯ್ರಾಗೆ ತಿಳಿಸಿದ್ದ. ಆದ್ರೆ ಅವನ್ ಬರ್ತ್ಡೇಗಿಂತ ರೋಹನ್ ಮಾಡಿದ ಕಾರ್ಡ್ ಮೇಲೆ ಆಯ್ರಾಗೆ ಇಂಟ್ರೆಸ್ಟ್ ಇತ್ತು. ತನ್ ಬಾಯ್ ಮೇಲೆ ಕೈ ಇಟ್ಕೊಂಡು ಅಭಿ ಮುಸಿ ಮುಸಿ ನಗ್ತಿದ್ದ. ರಿಯಾಲಿಟಿ ಏನಂದ್ರೆ ರೋಹನ್ ಕಪ್ಪೆ ಹಾಗೆ ಚಿಪ್ಪೊಳಗಡೆ ಹೈಡ್ ಆಗಿರೋನು. ಅವನ್ ಯಾವತ್ತೂ ತಂದೆಗೆ ಗಿಫ್ಟ್ ಕೊಡೋ ಐಡಿಯಾ ಮಾಡೇ ಇರ್ಲಿಲ್ಲ. ಇನ್ನೇನಾದ್ರೂ ಗಿಫ್ಟ್ ಕೊಟ್ರೆ ಇದೇ ಫಸ್ಟ್ ಗಿಫ್ಟ್ ಆಗಿರ್ತಿತ್ತು. ಸಿದ್ಧಾರ್ಥ್ ಅವನ್ ಮುಖದಲ್ಲಿ ಆಗ್ತಿದ್ದ ಎಕ್ಸ್ಪ್ರೆಷನ್ ನ ಸ್ಟೇಬಲ್ ಆಗಿ ಇಟ್ಕೊಂಡು, ಓಕೆ, ನೀವ್ ಖಂಡಿತ ಬನ್ನಿ, ಜೊತೆಗೆ ನಿಮ್ ಮಗಳನ್ನು ಕರ್ಕೊಂಡ್ ಬನ್ನಿ ಅಂತ ಹೇಳ್ದ. ಶ್ಯೂರ್ ಅಂತ ಹೇಳಿದ ಆಯ್ರಾ ತಲೆಲಿ ಒಂದ್ ಯೋಚನೆ ಹೊಳಿತು. ನಾನ್ ಇವ್ರಿಗೆ ಏನ್ ಗಿಫ್ಟ್ ಕೊಡಬಹುದು? ಸಿಹಿನ ಇವ್ರ ಬರ್ತ್ಡೇಗೆ ಗಿಫ್ಟ್ ಆಗಿ ಕೊಟ್ರೆ ಸಿದ್ಧಾರ್ಥ್ ಹ್ಯಾಪಿ ಆಗಬಹುದಾ ಅಂತ ಅವಳ ಮನ್ಸಲ್ಲೇ ಹೇಳ್ಕೊಂಡ್ಲು. ಹೋಟೆಲ್ ಸರ್ವಿಸ್ ಸ್ಟಾಫ್ ಅವ್ರಿಗೆ ತಿಂಡಿನ ಸರ್ವ್ ಮಾಡೋಕೆ ಶುರು ಮಾಡಿದ್ರು. ರಿಯಲ್ ಎಸ್ಟೇಟ್ ಫ್ಯೂಚರ್ ಅಲ್ಲಿ ವ್ಯಾಲ್ಯೂ ಕಳ್ಕೊಳ್ಳುತ್ತೆ ಅಂತ ನಿಮಗೆ ಯಾರು ಹೇಳಿದ್ರು? ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ ಅವನ್ ಕೇಳ್ದ. ಅವಳು ತಟ್ಟೆಲಿದ್ದ ಪಾಸ್ತಾನ ಕಷ್ಟಪಟ್ಟು ಖಾಲಿ ಮಾಡಿದ್ಲು. ಆಮೇಲೆ ಸ್ಯಾಲಡ್ ಪ್ಲೇಟ್ಗೆ ಕೈ ಹಾಕಿ, ಸೋ ಫನ್ನಿ, ನೀವೇ ಅಲ್ವಾ ನನ್ಗದ್ನ ಹೇಳಿದ್ದು ಅಂತ ಅಂದ್ಲು ಆಯ್ರಾ. ಸಿದ್ಧಾರ್ಥ್ ಹುಪ್ಪು ಗಂಟಕ್ಕಿದ್ ನೋಡಿ ಅವಳ ಮಾತು ಮುಂದುವರ್ಸಿದ್ಲು. ಸಿಂಪಲ್, ಅದೇನಂದ್ರೆ
ಯಾದವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮೊದಲು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿತ್ತು ಅಂತ ತಿಳಿತು. ಬಟ್ ನೀವು ಅವ್ರ ಪ್ರಾಜೆಕ್ಟ್ನ ರಿಜೆಕ್ಟ್ ಮಾಡಿದ್ರಿ, ಸೊ ನಾನು ಹಾಗೆ ಗೆಸ್ ಮಾಡ್ದೆ ಅಂತ ಹೇಳಿದ್ಲು. ಸಿದ್ಧಾರ್ಥ್ ಸ್ಮೈಲ್ ಮಾಡಿ, ಬಟ್ ಜನ ಏನಂದ್ರು ಗೊತ್ತಾ, ನಾನ್ ನನ್ ಮಗ ರೋಹನ್ ಕಾರಣದಿಂದ ಮೂಡ್ ಔಟ್ ಆಗುತ್ತೆ, ಅದಕ್ಕೆ ನಾನು ಅವ್ರ ಪ್ರಾಜೆಕ್ಟ್ನ ಒಪ್ಕೊಳ್ಳಿಲ್ಲ ಅಂತ ಹೊರಗಡೆ ಜನ ಹೇಳ್ತಾರಪ್ಪ ಅಂತ ಅಂದ. ಆಯ್ರಾ ಅವಳು ಕಣ್ಬಿಟ್ಟಿಸಿ ಲೇಸಿಯಾಗಿ ತಿನ್ನೋದನ್ನ ಕಂಟಿನ್ಯೂ ಮಾಡಿದ್ಲು. 1 ನಿಮಿಷದ ನಂತರ ರೆಸ್ಪಾಂಡ್ ಮಾಡಿದ್ಲು. ಬಿಸ್ನೆಸ್ ಅಲ್ಲಿ ನಿಮ್ ಕಣ್ಣು, ನಿಮ್ಮ ದೂರದೃಷ್ಟಿಗೆ ನಾನ್ ಮೆಚ್ಚಲೇಬೇಕು. ನೀವ್ ಯಾವಾಗ್ಲೂ ಬಿಸ್ನೆಸ್ ಅಲ್ಲಿ ಗುಡ್ ಐ ಇಟ್ಕೊಂಡಿದ್ದೀರಾ, ಐ ಅಪ್ರಿಸಿಯೇಟ್ ಇಟ್ ಅಂತ ಅವಳು ಕಾಂಪ್ಲಿಮೆಂಟ್ ಮಾಡಿದ್ಲು. ಸಿದ್ಧಾರ್ಥ್ ಬಿಸ್ನೆಸ್ಗೆ ಎಂಟರ್ ಆಗಿದ್ದಾಗಿಂದಲೂ ಪ್ರತಿಯೊಬ್ರು ಅವನ್ ವ್ಯವಹಾರ ನೋಡಿ ಸ್ಟನ್ ಆಗಿದ್ರು. ಅವನನ್ನ ಹೊಗಳ್ತಿದ್ರು, ಅವನೇ ಗ್ರೇಟ್ ಅಂತ ಆಕಾಶಕ್ಕೆ ಏರಿಸ್ತಿದ್ರು. ಅವನು ಜೀನಿಯಸ್ ಅಂತ ತುಂಬಾ ಜನ ಒಪ್ಕೊಂಡಿದ್ರು. ಆದ್ರೆ ಸಿದ್ಧಾರ್ಥ್ ಅವ್ರ ಮಾತುಗಳನ್ನ ಕೇರ್ ಮಾಡಿರ್ಲಿಲ್ಲ. ಆಯ್ರಾ ಬಾಯಲ್ಲಿ ಅವನ್ ಬಗ್ಗೆ ಹೊಗಳಿಕೆ ಕೇಳಿಸ್ಕೊಂಡಾಗ ನಿಜಕ್ಕೂ ಸಿದ್ಧಾರ್ಥ್ಗೆ ಖುಷಿಯಾಗಿತ್ತು. ಅವನ್ ಮನ್ಸಿಗೆ ಏನೋ ಒಂದ್ ರೀತಿ ಸಮಾಧಾನ ಸಿಕ್ತು. ಅವನ್ ಖುಷಿನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ದೇನೆ ಅವನಿಗ್ ನಗು ಬಂತು. ಆ ನಗುನ ಆಯ್ರಾ ಮುಂದೆ ತೋರ್ಸ್ಕೋಬಾರ್ದು ಅನ್ನೋ ಭರದಲ್ಲಿ ಅವನ್ ಮುಂದೆ ಇದ್ದ ಆಪಲ್ ಜ್ಯೂಸ್ನ ಬಾಯ್ಗಿಟ್ಕೊಂಡ. ಅವನ್ ಆಪಲ್ ಜ್ಯೂಸ್ನ ಸಿಪ್ ಮಾಡ್ತಾ ಮಾಡ್ತಾ ಆಯ್ರಾ ಕಾಂಪ್ಲಿಮೆಂಟ್ನ ಮನ್ಸಲ್ಲೇ ಎಂಜಾಯ್ ಮಾಡ್ತಿದ್ದ. ಜ್ಯೂಸ್ ಗ್ಲಾಸ್ ಸೈಡ್ಗಿಟ್ಟು ಅವಳ ಕಡೆ ನೋಡ್ದ. ಆಯ್ರಾ ದಿಗ್ಭ್ರಮೆಯಿಂದ ಸಿದ್ಧಾರ್ಥ್ನ ನೋಡ್ತಿದ್ಲು. ಮಿಸ್ಟರ್ ಸಿದ್ಧಾರ್ಥ್, ನೀವ್ ಕುಡ್ತಿದ್ದು ನನ್ನ ಆಪಲ್ ಜ್ಯೂಸ್ನ, ನಾನದ್ನ ಕುಡ್ತಿಟ್ಟಿದ್ದೆ ಅಂತ ಅವಳು ನೀಲಿ ಕಣ್ಗಳನ್ನ ದೊಡ್ಡದಾಗಿ ಬಿಟ್ಟು ಹೇಳಿದ್ಲು. ಅವನು ಶಾಕ್ ಆಗಿ ಆ ಗ್ಲಾಸ್ ಕಡೆ ನೋಡ್ದ. ಆಯ್ರಾ ಹೇಳಿದ್ದು ನಿಜ, ಅದು ಅವಳು ಸಿಪ್ ಮಾಡಿದ್ದ ಗ್ಲಾಸ್ ಆಗಿತ್ತು. ಸಾರಿ, ನಾನ್ ಬೈ ಮಿಸ್ಟೇಕ್ ನಿನ್ ಗ್ಲಾಸನ್ನ ಎತ್ಕೊಂಡೆ ಅಂತ ಅಂದ. ಸಿದ್ಧಾರ್ಥ್ಗೆ ಒಂಥರ ಶೇಮ್ ಆಯ್ತು. ಅವನ್ ಕಿವಿಗಳು ರೆಡ್ ಆಗಿದ್ದು ಆಯ್ರಾ ಗಮನಕ್ಕೂ ಬಂತು. ಅವಳ ಆಶ್ಚರ್ಯದಿಂದ ಸಿದ್ಧಾರ್ಥ್ನ ಸ್ಕ್ಯಾನ್ ಮಾಡೋ ಹಾಗೆ ನೋಡಿದ್ಲು. ಅವನ್ ದೀಪಾದ ಕಣ್ಗಳಲ್ಲಿ ಸೆಳೆತಾ ಇತ್ತು. ನಾಚಿಕೆಯಿಂದ ಅವುಗಳು ಅರ್ಧ ಮುಚ್ಕೊಂಡಿದ್ವು. ಅವನು ಮುದ್ದಾದ ಕಣ್ಗಳಿಗೆ ಇನ್ನಷ್ಟು ಅಂದ ಕೊಡ್ತಿದ್ದ ಮಚ್ಚೆನ ಒಂದ್ಸರಿ ಟಚ್ ಮಾಡ್ಬೇಕು ಅಂತ ಅವಳಿಗೆ ಬಯಕೆ ಆಯ್ತು. ಅವನ ಡೀಪಾದ ಕಣ್ಣಲ್ಲಿ ಕರಗಿ ಹೋಗೋ ಆಸೆ ಬಂತು. ಯಾಕೋ ಅವಳು ಸಿದ್ಧಾರ್ಥ್ ಕಣ್ಣಲ್ಲಿ ಕಳೆದೋದ್ಲು. ಅವಳು ಎಷ್ಟೊತ್ತಿಂದ ಅವನ ಕಣ್ಗಳನ್ನ ನೋಡ್ತಿದ್ಲು. ತನ್ನ ಸುತ್ತಲಿನ ಪ್ರಪಂಚನ ಮರ್ತೇ ಬಿಟ್ಟಿದ್ಲು. ಇದ್ದಕ್ಕಿದ್ದ ಹಾಗೆ ಆ ರೂಮ್ ರೊಮ್ಯಾಂಟಿಕ್ ಫೀಲಿಂಗ್ ಇಂದ ಅವರಿಬ್ರ ಮನಸ್ಸನ್ನ ಆವರಿಸ್ಕೊಂಡಿತ್ತು. ಆವತ್ತಿನ ಡಿನ್ನರ್ ಮುಗಿಸಿ ಅವರಿಬ್ರು ಕಾರ್ ಪಾರ್ಕಿಂಗ್ಗೆ ಹೊರಟ್ರು. ಅವರು ರೆಸ್ಟೋರೆಂಟ್ನ ಮೇನ್ ಹಾಲಲ್ಲಿ ನಡ್ಕೊಂಡು ಹೋಗುವಾಗ ಅವಳ ಕಣ್ಗೆ ಯಾರೋ ಕಾಣಿಸಿದ್ರು. ಅವಳ ಕಣ್ಗಳು ಶಾರ್ಪ್ ಆದ್ವು. ಒಂದ್ ಹೆಜ್ಜೆ ಹಿಂದೆ ಬಂದು ಸೂಕ್ಷ್ಮವಾಗಿ ಬಾಗಿ ದೂರದಲ್ಲಿ ದೃಷ್ಟಿ ಇಟ್ಲು. ಅದ್ಯಾರು ಅಂತ ಅವಳ ಕಣ್ಣನ್ನ ಕಿರಿದಾಕ್ಸ್ಕೊಂಡು ಮುಸುಕಾದ ಕರ್ಟನ್ ಆಚೆ ನೋಡಿದ್ಲು. ಗ್ರೀನರಿಯಿಂದ ತುಂಬಿದ ಹಾಲಲ್ಲಿ ಡಿಮ್ ಕಲರ್ ಕರ್ಟನ್ ಇಂದ ಮರೆಯಾದ ಟೇಬಲ್ ಹತ್ರ ವೈಟ್ ಕಲರ್ ಸೂಟ್ ಹಾಕೊಂಡು ಕೈಲಿ ಮೆನು ಕಾರ್ಡ್ ಹಿಡ್ಕೊಂಡಿದ್ದ ವ್ಯಕ್ತಿನ ನೋಡಿ ಆಯ್ರಾ ಶಾಕ್ ಆದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.